ಹಲೋ ಲರ್ನರ್ಸ್, ಇವತ್ತು ನಾವು ಫಸ್ಟ್ ಲ್ಯಾಂಗ್ವೇಜ್ ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಮೇಜರ್ ಇಂಪಾರ್ಟೆಂಟ್ ಆಗಿರುವಂತ ಗ್ರಾಮರ್ ಬಂದು ಕ್ವಶನ್ ಟ್ಯಾಗ್. ಸೊ ಕ್ವಶನ್ ಟ್ಯಾಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಕ್ವಶನ್ ಟ್ಯಾಗ್ ಹೇಗೆ ಮಾಡೋದು, ಅದರ ಹೆಲ್ಪಿಂಗ್ ವರ್ಬ್ ಯಾವಾಗ ಯೂಸ್ ಆಗುತ್ತೆ, ಕ್ವಶನ್ ಟ್ಯಾಗ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರದೇ ಇರುವಾಗ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ನೋಡ್ಕೊಂಡ್ ಬರೋಣ. ಸೊ ಫಸ್ಟ್ ಆ ಕ್ವಶನ್ ಟ್ಯಾಗ್ ಒಂದು ಫಾರ್ಮೆಟ್ ಏನಿದೆ, ಕ್ವಶನ್ ಟ್ಯಾಗ್ ಅಂದ್ರೆ ಏನು ಮತ್ತೆ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಕ್ವಶನ್ ಟ್ಯಾಗ್, ವಾಟ್ ಇಸ್ ಕ್ವಶನ್ ಟ್ಯಾಗ್? ಯಾವಾಗ್ಲೂ ನಾವು ಮಾತಾಡುವಂತ ಒಂದು ಸೆಂಟೆನ್ಸ್ ಗೆ ನೆಕ್ಸ್ಟ್ ಒಂದು ಸಿಂಪಲ್ ಆದ ಪ್ರೊನೌನ್ ಜೊತೆಗೆ ಹೆಲ್ಪಿಂಗ್ ವರ್ಬ್ ಜೊತೆಗೆ ಇನ್ ದ ಸೆನ್ಸ್ ಮಾಡೆಲ್ ಆಕ್ಸಿಲರಿ ವರ್ಬ್ ಜೊತೆಗೆ ಪ್ರೊನೌನ್ ಅನ್ನು ಸೇರಿಸಿ ಒಂದು ಕ್ವಶನ್ ನ ರೇಸ್ ಮಾಡ್ತೀವಿ, ಅದನ್ನ ಕ್ವಶನ್ ಟ್ಯಾಗ್ ಅಂತ ಕರೀತಾರೆ. ಆ ಕ್ವಶನ್ ಟ್ಯಾಗ್ ಇಸ್ ಅ ಶಾರ್ಟ್ ಕ್ವಶನ್ added at the end of the statement to confirm or check informations. It turns a statement into a question. ಒಂದು ಎಂಟೈರ್ ಸ್ಟೇಟ್ಮೆಂಟ್ ನ ಕ್ವಶನ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ. ಎಕ್ಸಾಂಪಲ್, ಯು ಆರ್ ಅ ಟೀಚರ್, ಆರ್ಂಟ್ ಯು? ಇಲ್ಲಿ ನಮಗೆ ಪಾಸಿಟಿವ್ ಸೆಂಟೆನ್ಸ್ ಇದೆ. ಆಕ್ಚುಲಿ ಕ್ವಶನ್ ಟ್ಯಾಗ್ ಬಂದು ಎರಡು ಟೈಪ್ ಅಲ್ಲಿ ನೀವು ಬರೀಬಹುದು. ವೆನ್ ದ ಸೆಂಟೆನ್ಸ್ ಇಸ್ ಇನ್ ಪಾಸಿಟಿವ್, ಟ್ಯಾಗ್ ಬಂದು ನೆಗೆಟಿವ್ ಆಗಿ ಬರುತ್ತೆ. when the sentence is in negative, question tag ಬಂದು ಯಾವಾಗಲೂ ಪಾಸಿಟಿವ್ ಆಗಿ ಬರುತ್ತೆ. ಸೊ ನೀವು ಅದನ್ನ ನೋಟ್ ಮಾಡ್ಕೊಳ್ಬೇಕು. ಇಲ್ಲಿ ಯು ಆರ್ ಅ ಟೀಚರ್ ಅಸರ್ಟಿವ್ ಸೆಂಟೆನ್ಸ್ ಇದೆ ಅಂಡ್ ಆಲ್ಸೋ ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಆರ್ ಅನ್ನು ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ನಾವು ಅರಿಂಟ್ ಯು, ಆರ್ ಪ್ಲಸ್ ನಾಟ್ ಅರಿಂಟ್ ಯು. ಇಲ್ಲಿ ಎಂತಕ್ಕೆ ಯು ಅಂತ ಆಡ್ ಮಾಡಿದೀವಿ ಅಂದ್ರೆ ಇಲ್ಲಿ ಮೇ ಬಿ ನೇಮ್ ಕೊಟ್ರು ಅಷ್ಟೇ, ಯಾವ್ದು ಕೊಟ್ರು ಅಷ್ಟೇ ಕ್ವಶನ್ ಟ್ಯಾಗ್ ಅಲ್ಲಿ ಆಕ್ಸಿಲರಿ ವರ್ಬ್ ಪ್ಲಸ್ ನಾಟ್ ಅಥವಾ ಬರೀ ಆಕ್ಸಿಲರಿ ವರ್ಬ್ ಜೊತೆಗೆ ಪ್ರೊನೌನ್ ನ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಿ ಇಸ್ ಕಮಿಂಗ್ ಟುಡೇ, ಇಲ್ಲಿ ಇಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ. ಇಸ್ ಪ್ಲಸ್ ನಾಟ್ ಇಸ್ ಇಟ್ ಶಿ ಅಂತ ಬರುತ್ತೆ. ಅಂಡ್ ಸ್ಟ್ರಕ್ಚರ್ ಆಫ್ ಅ ಕ್ವಶನ್ ಟ್ಯಾಗ್, ಸ್ಟ್ರಕ್ಚರ್ ಆಫ್ ಅ ಕ್ವಶನ್ ಟ್ಯಾಗ್ ಇಲ್ಲಿ ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಪಾಸಿಟಿವ್ ಸ್ಟೇಟ್ಮೆಂಟ್ ಇರುವಾಗ ನೆಗೆಟಿವ್ ಟ್ಯಾಗ್ ಬರುತ್ತೆ, ನೆಗೆಟಿವ್ ಸ್ಟೇಟ್ಮೆಂಟ್ ಇರುವಾಗ ಪಾಸಿಟಿವ್ ಟ್ಯಾಗ್ ಬರುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು PDF ಅಲ್ಲಿ ನಿಮ್ಗೆ ನೋಡಿಸ್ತೀನಿ. ಯಾವ್ದಾವ್ದು ನೆಗೆಟಿವ್ ವರ್ಡ್ಸ್ ಏನಿದೆ ಆ ನೆಗೆಟಿವ್ ವರ್ಡ್ಸ್ ಯಾವಾಗ ಬರುತ್ತೋ ಅವಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ನ ಯೂಸ್ ಮಾಡಬೇಕಾಗುತ್ತೆ. ಎಷ್ಟೋ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಬಂದು ಮೇಜರ್ ಆಗಿ ರಾಂಗ್ ಮಾಡ್ತಾ ಇರೋದು, ಯಾವ ಸೆಂಟೆನ್ಸ್ ನೆಗೆಟಿವ್ ಅಲ್ಲಿ ಇದೆ ಅಂತ ಅವ್ರಿಗೆ ಯಾವ್ದನ್ನು ಗೊತ್ತೇ ಆಗ್ತಾ ಇಲ್ಲ. ಜಸ್ಟ್ ಹಾಗೆ ಇರಿ, ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಇದೆ ಅಲ್ವಾ, ಈ ನೆಗೆಟಿವ್ ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಕೆಲವೊಂದು ವರ್ಡ್ಸ್ ಯೂಸ್ ಆಗುತ್ತೆ. ಆ ವರ್ಡ್ಸ್ ಏನೇನು ಅಂತ ನೋಡಿಸ್ತೀನಿ. ಇಲ್ಲಿ 10th ಪಾಯಿಂಟ್ ಇದೆ ಅಲ್ವಾ, ನೆವರ್, ಸೆಲ್ಡಮ್, ನೋಬಡಿ, ಇದೆಲ್ಲ ನೀವು ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೋಬೇಕು ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್. ಇದೆಲ್ಲ ಪೂರ್ತಿ ಬಂದು ಕ್ವಶನ್ ಟ್ಯಾಗ್ ಗೆ ಇರುವಂತ ನೆಗೆಟಿವ್ ವರ್ಡ್ಸ್. ಈ ವರ್ಡ್ಸ್ ಎಲ್ಲ ಬಂದು ನೀವು ಕ್ವಶನ್ ಟ್ಯಾಗ್ ಬಂದು ಪಾಸಿಟಿವ್ ಅಲ್ಲಿ ಮಾಡಬೇಕು. ನೆವರ್, ಸೆಲ್ಡಮ್, ನೋಬಡಿ, ಹಾರ್ಡ್ಲಿ, ಸ್ಕ್ಯಾರ್ಸ್ಲಿ, ಫ್ಯೂ, ನೋ, ನಾಟ್, ರೇರ್ಲಿ ಆರ್ ನೆಗೆಟಿವ್ ವರ್ಡ್ಸ್, ಹೆನ್ಸ್ ದ ಕ್ವಶನ್ ಟ್ಯಾಗ್ ವಿಲ್ ಬಿ ಇನ್ ಪಾಸಿಟಿವ್. ಈ ಎಲ್ಲಾ ವರ್ಡ್ಸ್ ಬರುವಾಗ ಕ್ವಶನ್ ಟ್ಯಾಗ್ ಪಾಸಿಟಿವ್ ಅಲ್ಲಿ ಬರುತ್ತೆ. ಈ ವರ್ಡ್ಸ್ ನ ಗ್ಯಾಪ್ ನ ಇಟ್ಕೊಳ್ಳಿ. ನೆಕ್ಸ್ಟ್, ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನೆಗೆಟಿವ್ ಟ್ಯಾಗ್ ಬರುತ್ತೆ, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಟ್ಯಾಗ್ ಬರುತ್ತೆ. ರೂಲ್ಸ್ ಆಫ್ ದ ಕ್ವಶನ್ ಟ್ಯಾಗ್ಸ್, ಫಸ್ಟ್ ರೂಲ್ ನಂಬರ್ 1, ಪಾಸಿಟಿವ್ ಇದ್ರೆ ಅಂದ್ರೆ ಸ್ಟೇಟ್ಮೆಂಟ್ ಸೆಂಟೆನ್ಸ್ ಪಾಸಿಟಿವ್ ಅಲ್ಲಿ ಇದ್ರೆ ಟ್ಯಾಗ್ ಬಂದು ನೆಗೆಟಿವ್ ಬರುತ್ತೆ. ಇಫ್ ದ ಸ್ಟೇಟ್ಮೆಂಟ್ ಇಸ್ ಪಾಸಿಟಿವ್ ದ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್. ಹಿ ಇಸ್ ಹ್ಯಾಪಿ, ಇಸ್ ಪ್ಲಸ್ ನಾಟ್ ಇಸ್ಂಟ್ ಹಿ. ದೇ ಪ್ಲೇ ಕ್ರಿಕೆಟ್, ಇಲ್ಲಿ ದೇ ಪ್ಲೇ ಕ್ರಿಕೆಟ್ ಅಂತ ಇದೆ, ಇಲ್ಲಿ ಯಾವುದೇ ರೀತಿಯಾದ ಹೆಲ್ಪಿಂಗ್ ವರ್ಬ್ ಇಲ್ಲ, ಹೌದಲ್ವಾ? ಯಾವ್ದಾದ್ರು ಹೆಲ್ಪಿಂಗ್ ವರ್ಬ್ ಇದೆಯಾ? ಇಲ್ಲಿ ಬರೀ ವರ್ಬ್ ಮಾತ್ರ ಇದೆ, ಪ್ಲೇ ಅಂತ. ಸೊ ಇಲ್ಲಿ ಪ್ಲೇ ಅನ್ನೋದು ಸಿಂಪಲ್ ಪ್ರೆಸೆಂಟ್, ರೈಟ್? ಇಲ್ಲಿ ಸಿಂಗುಲರ್ ಇದೆ ಪ್ಲೇ ಅನ್ನೋದು. ಸೊ ಪ್ಲೇ ಅನ್ನೋದು ಪ್ರೆಸೆಂಟ್ ಅಲ್ಲಿ ಇದೆ. ಡೂ ಇಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂಡ್ ಡೂ ಪ್ಲಸ್ ನಾಟ್ ಡೋಂಟ್, ಇಲ್ಲಿ ಪ್ರೊನೌನ್ ದೇ ಇದೆ ಅಲ್ವಾ, ಡೋಂಟ್ ದೇ ಅಂತ ತಗೊಳ್ಬೇಕು. ಎಕ್ಸಾಂಪಲ್, ಇವಾಗ ದೇ ಪ್ಲೇಸ್ ಕ್ರಿಕೆಟ್ ಅಂತ ಇತ್ತಂದ್ರೆ ಪ್ಲೇಸ್ ಎಸ್ ಫ್ಲೂರಲ್ ಫಾರ್ಮ್ ಏನಾದ್ರು ಇತ್ತಂದ್ರೆ ಡಸ್ ಅನ್ನೋದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸಿಂಗುಲರ್ ಪ್ಲೇ ಇರೋದ್ರಿಂದ ಡೂ ಯೂಸ್ ಮಾಡಿದೀವಿ ನಾವಿಲ್ಲಿ. ನೀವು ಗ್ಯಾಪ್ ನ ಇಟ್ಕೊಳ್ಬೇಕು. ಡೂ ಯಾವಾಗ ಯೂಸ್ ಮಾಡಬೇಕು, ಡಿಡ್ ಯಾವಾಗ ಯೂಸ್ ಮಾಡಬೇಕು, ಮತ್ತೆ ಡಸ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನ. ನೆಕ್ಸ್ಟ್ ರೂಲ್ ನಂಬರ್ 2, ನೆಗೆಟಿವ್ ಸ್ಟೇಟ್ಮೆಂಟ್ ಏನಾದ್ರು ಇತ್ತಂದ್ರೆ ಪಾಸಿಟಿವ್ ಟ್ಯಾಗ್ ನ ಯೂಸ್ ಮಾಡಬೇಕಾಗುತ್ತೆ. ಇಫ್ ದ ಸ್ಟೇಟ್ಮೆಂಟ್ ಇಸ್ ನೆಗೆಟಿವ್ ದ ಟ್ಯಾಗ್ ಮಸ್ಟ್ ಬಿ ಇನ್ ಪಾಸಿಟಿವ್. ಶಿ ಇಸ್ಂಟ್ ರೆಡಿ, ಇಸ್ ಪ್ಲಸ್ ನಾಟ್ ಇಸ್ಂಟ್. ಸೊ ಶಿ ಇಸ್ಂಟ್ ರೆಡಿ, ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ, ಕ್ವಶನ್ ಟ್ಯಾಗ್ ಬಂದು ಪಾಸಿಟಿವ್ ಅಲ್ಲಿ ಮಾಡಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಸ್ ಇದೆ, ಸೊ ಇಸ್ ಶಿ. ವಿ ಡೋಂಟ್ ಲೈಕ್ ಕಾಫಿ, ವಿ ಡೋಂಟ್ ಲೈಕ್ ಕಾಫಿ ಅಂತ ಇದೆ, ಹೆಲ್ಪಿಂಗ್ ವರ್ಬ್ ಬಂದು ಡೂ ಇದೆ, ಸ್ಟೇಟ್ಮೆಂಟ್ ನೆಗೆಟಿವ್ ಅಲ್ಲಿ ಇದೆ, ಕ್ವಶನ್ ಟ್ಯಾಗ್ ಪಾಸಿಟಿವ್ ಅಲ್ಲಿ ಮಾಡಬೇಕು. ಸೊ ಡೂ ವಿ ಅಂತ ತಗೊಳ್ತಾ ಇದೀವಿ. ನೆಕ್ಸ್ಟ್ ರೂಲ್ ನಂಬರ್ 3, ಯೂಸ್ ಕರೆಕ್ಟ್ ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸ್ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು.
ಪ್ರೆಸೆಂಟ್ ಟೆನ್ಸಸ್ ಅಲ್ಲಿ ಡೂ ಮತ್ತೆ ಡಸ್ ಬರುತ್ತೆ. ಅದನ್ನು ಇವಾಗ ಜ್ಞಾಪನ ಇಟ್ಕೊಳ್ಳಿ ಮೈಂಡ್ ಅಲ್ಲಿ. ಡೂ ಯಾವಾಗ ಅಂದ್ರೆ ಸಿಂಗುಲರ್. ಎಕ್ಸಾಂಪಲ್ ಪ್ಲೇ ಅಂತ ಇತ್ತಂದ್ರೆ ಡೂ ಯೂಸ್ ಮಾಡಬೇಕು ನೀವು. ಪ್ಲೇಸ್ ಅಂತ ಇತ್ತಂದ್ರೆ ಡಸ್ ಅಂತ ಯೂಸ್ ಮಾಡಬೇಕಾಗುತ್ತೆ. PLAYS ಅಂತ ಇತ್ತಂದ್ರೆ ಡಸ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಪಾಸ್ಟ್ ಟೆನ್ಸ್ ಪ್ಲೇಡ್ ಅಂತ ಇತ್ತಂದ್ರೆ ಡಿಡ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಈ ಮೂರನ್ನ ಜಸ್ಟ್ ಜ್ಞಾಪನ ಇಟ್ಕೊಳ್ಳಿ. ಮತ್ತೆ ಕಂಟಿನ್ಯೂಸ್ ಟೆನ್ಸಸ್ ಅಲ್ಲಿ ಇಸ್, ಆರ್, ವಾಸ್, ವರ್ ಹೆಲ್ಪಿಂಗ್ ವರ್ಬ್. ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಸ್, ಹ್ಯಾವ್, ಹ್ಯಾಡ್ ಹೆಲ್ಪಿಂಗ್ ವರ್ಬ್. ಫ್ಯೂಚರ್ ಟೆನ್ಸ್ ಅಲ್ಲಿ ವಿಲ್. ನೆಕ್ಸ್ಟ್ ಸೆಂಟೆನ್ಸ್ ಟೈಪ್ ಮತ್ತೆ ಹೆಲ್ಪಿಂಗ್ ವರ್ಬ್ ಯೂಸ್ಡ್. ಮಾಡಲ್ ವರ್ಬ್ಸ್ ಬಂದು ಕ್ಯಾನ್, ಕುಡ್, ಶುಡ್, ಮಸ್ಟ್ ಎಕ್ಸೆಟ್ರಾ. ಮೇ, ಮೈಟ್ ಎಲ್ಲ ಬರುತ್ತೆ. ಎಕ್ಸಾಂಪಲ್, ಯು ಲೈಕ್ ಟೀ. ಇಲ್ಲಿ ಲೈಕ್ ಅನ್ನೋದು ಸಿಂಪಲ್ ಪ್ರೆಸೆಂಟ್. ಡೂ ಫಾರ್ಮ್. ಕ್ವಶನ್ ಸ್ಟೇಟ್ಮೆಂಟ್ ಬಂದು ಪಾಸಿಟಿವ್ ಇದೆ, ಟ್ಯಾಗ್ ಬಂದು ನೆಗೆಟಿವ್ ಬರಬೇಕು. ಸೊ ಡೋಂಟ್ ಯು. ಶಿ ಫಿನಿಶ್ ದ ವರ್ಕ್. ಸಿಂಪಲ್ ಪಾಸ್ಟ್ ಫಿನಿಶ್ಡ್ ಅಂತ ಇದೆ. ಸೊ ಡಿಡ್ ಯೂಸ್ ಮಾಡಬೇಕು. ಸೆಂಟೆನ್ಸ್ ಬಂದು ಪಾಸಿಟಿವ್ ಇದೆ, ಟ್ಯಾಗ್ ಬಂದು ನೆಗೆಟಿವ್ ಯೂಸ್ ಮಾಡಬೇಕು. ಸೊ ಡಿಡ್ ಶಿ. ನೆಕ್ಸ್ಟ್ ಹಾಗೆ ಹಿ ಹ್ಯಾಸ್ ಅರೈವ್ಡ್, ಹ್ಯಾಸಂಟ್ ಹಿ, ದೇ ವಿಲ್ ಕಮ್, ವೋಂಟ್ ದೇ, ಯು ಕ್ಯಾನ್ ಸ್ವಿಮ್, ಕಾಂಟ್ ಯು. ಈ ತರ ಎಲ್ಲ ಕ್ವಶನ್ ಟ್ಯಾಗ್ಸ್ ಬರುತ್ತೆ. ರೂಲ್ ನಂಬರ್ 4, ಸಬ್ಜೆಕ್ಟ್ ಮಸ್ಟ್ ಬಿ ಅ ಪ್ರೊನೌನ್. ನಾನು ಏನ್ ಹೇಳಿದೀನಿ ಲಾಸ್ಟ್ ಅಲ್ಲಿ ಬಂದು ಅವ್ರು ಯಾವುದೇ ರೀತಿಯಾದ ಸ್ಟೇಟ್ಮೆಂಟ್ ಅಲ್ಲಿ ಸಬ್ಜೆಕ್ಟ್ ಕೊಟ್ಟಿದ್ರು ಲಾಸ್ಟ್ ಅಲ್ಲಿ ನೀವು ಹಾಕುವಾಗ ಪ್ರೊನೌನ್ ಯೂಸ್ ಮಾಡಬೇಕು. ರಮೇಶ್ ಇಸ್ ಲೇಟ್ ಅಂತ ಏನಾದ್ರು ಕ್ವಶನ್ ಕೊಟ್ರೆ ಇಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಇದೆ ಅಲ್ವಾ, ಕ್ವಶನ್ ಟ್ಯಾಗ್ ಗೆ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಬೇಕು. ಇಸಿಂಟ್ ರಮೇಶ್ ಅಂತ ಬರೆಯುವಾಗಿಲ್ಲ. ರಮೇಶ್ ಇಸ್ ಲೇಟ್ ಅಂತ ಇದ್ರೆ ಇಸಿಂಟ್ ಹಿ. ಹಿ ಇಸ್ ಅ ಪ್ರೊನೌನ್, ಇಲ್ಲಿ ರಮೇಶ್ ಇಸ್ ಅ ನೌನ್. ಸೊ ಇದನ್ನ ಜ್ಞಾಪನ ಇಟ್ಕೊಳ್ಳಿ. ನೆಕ್ಸ್ಟ್ ಕೆಲವೊಂದು ಸ್ಪೆಷಲ್ ಕೇಸಸ್ ಇದೆ. ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಲ್ಲಿ ಕ್ವಶನ್ ಟ್ಯಾಗ್ ಮತ್ತೆ ಸೆಂಟೆನ್ಸ್ ಬರುವಾಗ ಏನೇನ್ ಮಾಡೋಣ, ಓಪನ್ ದ ಡೋರ್, ವಿಲ್ ಯು ಅಂತ ಬರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ. ಇಂಪ್ಯಾರಿಟಿವ್ ಸೆಂಟೆನ್ಸ್ ನೀವು ಜ್ಞಾಪನ ಇಟ್ಕೊಳ್ಬೇಕಾಗುತ್ತೆ. ಇಂಪ್ಯಾರಿಟಿವ್ ಸೆಂಟೆನ್ಸ್ ಸಿಟ್ ಡೌನ್ ಅನ್ನುವಾಗ ವೋಂಟ್ ಯು ಅಂತ ಯೂಸ್ ಮಾಡ್ತೀರಾ. ಡೋಂಟ್ ಮೇಕ್ ನಾಯ್ಸ್, ವಿಲ್ ಯು ಅಂತ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಸೆಂಟೆನ್ಸ್ ವಿತ್ ಲೆಟ್ಸ್. ಲೆಟ್ಸ್ ಅಂತ ಬರುವಾಗ ಇದು ತುಂಬಾ ಜ್ಞಾಪನ ಇಟ್ಕೋಬೇಕು. ಲೆಟ್ಸ್, ಲೆಟ್ ಪ್ಲಸ್ ಅಸ್ ಎರಡೂ ಒಂದೇ. ಸೊ ಯೂಸಸ್ ಶಲ್ ವಿ. ಲೆಟ್ಸ್ ಗೋ ಔಟ್, ಶಲ್ ವಿ. ಲೆಟ್ ಅಸ್ ಸ್ಟಾರ್ಟ್ ದ ಕ್ಲಾಸ್, ಶಲ್ ವಿ. ಲೆಟ್ಸ್, ಲೆಟ್ ಪ್ಲಸ್ ಯುಎಸ್ ಎರಡೂ ಒಂದೇ, ಜ್ಞಾಪನ ಇಟ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಸೆಂಟೆನ್ಸ್, ಇದೆಲ್ಲ ಪೂರ್ತಿ ಇಂಪ್ಯಾರಿಟಿವ್ ಸೆಂಟೆನ್ಸ್ಗೆ. ನೆಕ್ಸ್ಟ್ ಬಂದು ಸೆಂಟೆನ್ಸ್ ವಿತ್ ಐ ಎಮ್ ಅಂತ ಬರುವಾಗ ಯೂಸ್ ಅರಿಂಟ್ ಐ, ನಾಟ್ ಆಮ್ ಐ ನಾಟ್. ಅಂದ್ರೆ ಅಮಿಂಟ್ ಐ ಅಂತ ಯೂಸ್ ಮಾಡೋಗಿಲ್ಲ, ಅರಿಂಟ್ ಐ ಅಂತ ಯೂಸ್ ಮಾಡಬೇಕು. ಐ ಆಮ್ ಲೇಟ್. ಸೆಂಟೆನ್ಸ್ ಬಂದು ಪಾಸಿಟಿವ್ ಅಲ್ಲಿ ಇದೆ, ಸ್ಟೇಟ್ಮೆಂಟ್ ಪಾಸಿಟಿವ್ ಅಲ್ಲಿ ಇದೆ, ಟ್ಯಾಗ್ ಬಂದು ನೆಗೆಟಿವ್ ಮಾಡಬೇಕು. ಐ ಎಮ್ ಅಂತ ಬರುವಾಗ ಅರಿಂಟ್ ಐ ಅಂತ ತಗೊಳ್ಬೇಕು. ನೆಕ್ಸ್ಟ್ ಐ ಎಮ್ ಯುವರ್ ಫ್ರೆಂಡ್ ಅಂತ ಇದೆ. ಇಲ್ಲಿ ಐ ಎಮ್ ಇದೆ, ಐ ಎಮ್ ಇದ್ರ ರೂಲ್ಸ್ ಪ್ರಕಾರ ಅರಿಂಟ್ ಐ ಅಂತ ತಗೊಳ್ಬೇಕು. ಅರಿಂಟ್ ಐ ಕ್ವಶನ್ ಟ್ಯಾಗ್ ಆಗಿ ಬರುತ್ತೆ. ಸೆಂಟೆನ್ಸ್ ವಿತ್ ನೆಗೆಟಿವ್ ವರ್ಡ್ಸ್. ವರ್ಡ್ಸ್ ಲೈಕ್ ನೆವರ್, ಹಾರ್ಡ್ಲಿ, ಸೆಲ್ಡಮ್, ನೋ, ಒನ್, ನೋಬಡಿ ಮೇಕ್ಸ್ ದ ಸೆಂಟೆನ್ಸ್ ನೆಗೆಟಿವ್. ಸೊ ಯೂಸ್ ಅ ಪಾಸಿಟಿವ್ ಟ್ಯಾಗ್. ಹಿ ನೆವರ್ ಲೈಸ್. ನೆವರ್ ಇಸ್ ಅ ನೆಗೆಟಿವ್ ವರ್ಡ್. ಡಸ್ ಹಿ ಅಂತ ಬರೀಬೇಕು. ಇಲ್ಲಿದೆ ನೋಡಿ ನೆವರ್. ನೋಬಡಿ ಕೇಮ್. ನೋಬಡಿ ಇಸ್ ಅ ನೆಗೆಟಿವ್ ವರ್ಡ್ which gives a positive question tag. Did they. ಸೊ ನೆಕ್ಸ್ಟ್ ಇಲ್ಲಿ ಕೇಮ್ ಬಂದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಅದಕ್ಕೆ ಡಿಡ್ ಯೂಸ್ ಮಾಡ್ತೀವಿ. ಹಿ ನೆವರ್ ಲೈಸ್ ಪ್ರೆಸೆಂಟ್ ಅಲ್ಲಿ ಇದೆ, ಸೊ ಡಸ್ ಯೂಸ್ ಮಾಡಿದೀವಿ. ಸೊ ಈ ಒಂದು ಡೂ, ಡಸ್, ಡಿಡ್ ಗ್ರಾಮರ್ ನ ಜ್ಞಾಪನ ಇಟ್ಕೊಳ್ಳಿ. ಇಂಟೋನೇಷನ್ ವೆರಿ ಇಂಪಾರ್ಟೆಂಟ್. ರೈಸಿಂಗ್ ಟೋನ್ ವೆನ್ ಯು ಆರ್ ನಾಟ್ ಶ್ಯೂರ್, ಫಾಲಿಂಗ್ ಟೋನ್ ವೆನ್ ಯು ಆರ್ ಶ್ಯೂರ್. ಅಂಡ್ ಕಾಮನ್ ಮಿಸ್ಟೇಕ್ಸ್ ನಾವ್ ಏನೇನ್ ಮಾಡ್ತೀವಿ ಅಂದ್ರೆ ಶಿ ಕ್ಯಾನ್ ಸಿಂಗ್, ಶಿ ಕ್ಯಾನ್ ಸಿಂಗ್ ಅಂತ ಬರುತ್ತೆ, ಕಾಂಟ್ ಶಿ ಅಂತ ಬರುತ್ತೆ. ಹಿ ಡಿಡ್ ಇಟ್ ವೆಂಟ್ ದೇರ್, ಡಿಡ್ ಹಿ ಬರಲ್ಲ. ಹಿ ಡಿಡಿಂಟ್ ಗೋ ದೇರ್, ಡಿಡ್ ಹಿ. ಆಲ್ರೆಡಿ ಇಲ್ಲಿ ಡಿಡಿಂಟ್ ಅನ್ನೋ ಪಾಸ್ಟ್ ಟೆನ್ಸ್ ಯೂಸ್ ಮಾಡಿದೀವಿ. ನೆಕ್ಸ್ಟ್ ವೆಂಟ್ ಬರಲ್ಲ. ಇಲ್ಲಿ ನೆಕ್ಸ್ಟ್ ಶಿ ಕ್ಯಾನ್ ಸಿಂಗ್ಸ್ ಅಂತ ಬರಲ್ಲ, ಸಿ ಕ್ಯಾನ್ ಸಿಂಗ್ ಅಂತ ಬರುತ್ತೆ. ಸೊ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಸೆಂಟೆನ್ಸ್ ಫಾರ್ಮೇಶನ್ ರಾಂಗ್ ಆಗಿ ಮಾಡಿ ಕ್ವಶನ್ ಟ್ಯಾಗ್ ಅನ್ನು ರಾಂಗ್ ಆಗಿ ಆಗ್ಬಿಡುತ್ತೆ ಕೆಲವೊಂದ್ ಸಮಯ. ಇವಾಗ ಪ್ರಾಕ್ಟೀಸ್ ಎಕ್ಸಾಂಪಲ್ಸ್ ಇದೆ. ಯು ಆರ್ ಅ ಸ್ಟೂಡೆಂಟ್. ಆರ್ ಬಂದ್ರೆ ಅರಿಂಟ್ ಯು ಅಂತ ಬರುತ್ತೆ. ಶಿ ಡಸಿಂಟ್ ಲೈಕ್ ಮಿಲ್ಕ್, ಡಸಿಂಟ್ ಅಂತ ಇದೆ, ಡಸ್ ನ ತಗೊಳ್ಬೇಕು. ಡಸ್ ಶಿ ಅಂತ ಬರುತ್ತೆ ಕ್ವಶನ್ ಟ್ಯಾಗ್. ಲೆಟ್ಸ್ ಪ್ಲೇ ಫುಟ್ಬಾಲ್, ಪಾಸಿಟಿವ್ ಸೆಂಟೆನ್ಸ್ ಇದೆ, ಕ್ವಶನ್ ಟ್ಯಾಗ್ ನೆಗೆಟಿವ್ ಮಾಡಬೇಕು. ಲೆಟ್ಸ್, ಲೆಟ್ ಪ್ಲಸ್ ಅಸ್ ಬಂದ್ರೆ ಆಲ್ರೆಡಿ ಇಲ್ಲಿ ನೋಡಿದೀವಿ, ಶೆಲ್ ವಿ ಅಂತ ಬರುತ್ತೆ. ಇಲ್ಲಿದೆ ಅಲ್ವಾ ಶೆಲ್ ವಿ, ಲೆಟರ್ಸ್ ಯೂಸ್ ಮಾಡಿದ್ರೆ. ಸೊ ಇದನ್ನ ಜ್ಞಾಪನ ಇಟ್ಕೊಳ್ಳಿ. ಲೆಟರ್ಸ್ ನ ಎಷ್ಟೋ ಸರಿ ಲೆಟರ್ಸ್ ಅಂತ ಕೇಳಿದರೆ ಕೆಲವೊಂದು ಸ್ಟೂಡೆಂಟ್ಸ್ ವಿಲ್, ಕುಡ್, ಮೇ, ಮೈಟ್ ಎಲ್ಲ ಆಗ್ತಾ ಇದೀರಾ. ಲೆಟ್ಸ್ ಬಂದ್ರೆ ಶೆಲ್ ವಿ ಅಂತ ಹಾಕೊಳ್ಳಿ. ಹಿ ಹ್ಯಾಸ್ ಕಂಪ್ಲೀಟೆಡ್ ಇಸ್ ವರ್ಕ್, ಪಾಸಿಟಿವ್ ಅಲ್ಲಿ ಇದೆ, ಸೊ ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ, ಅಸಿಂಟ್ ಹಿ ಅಂತ ಬರುತ್ತೆ. ಡೋಂಟ್ ಬಿ ಲೇಟ್, ಡೋಂಟ್ ಬಿ ಲೇಟ್ ಅಂತ ಇದೆ. ಇಲ್ಲಿ ನಾವು ವಿಲ್ ಅನ್ನೋ ವರ್ಡ್ ನ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ಇಂಪ್ಯಾರಿಟಿವ್ ಸೆಂಟೆನ್ಸ್ ಡೋಂಟ್ ಬಿ ಲೇಟ್ ಅಂತ ಬರುವಾಗ ವಿಲ್ ಯು ಅಂತ ಬರುತ್ತೆ. ಇನ್ ದ ಸೆನ್ಸ್ ಇದು
ಇಂಪೇರೇಟಿವ್ ಸೆಂಟೆನ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಕಮಾಂಡ್, ರಿಕ್ವೆಸ್ಟ್, ಆರ್ಡರ್ ಅದೆಲ್ಲ ಇಂಪೇರೇಟಿವ್ ಸೆಂಟೆನ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಒಂದು ಆರ್ಡರ್ ಹಾಕುವಾಗ ಅಥವಾ ಕಮಾಂಡ್ ಕೊಡುವಾಗ ಬಿಲ್ ಅನ್ನು ಹೆಲ್ಪಿಂಗ್ ವರ್ಡ್ ನಾವು ಯೂಸ್ ಮಾಡ್ತೀವಿ.